ಗುಟ್ಕಾ ಒಂದು ಶಕ್ತಿಯುತವಾದ ಆಹಾರ. ಗುಟ್ಕಾ ಒಂದು ನೈಸರ್ಗಿಕ ಎನರ್ಜಿ ಬೂಸ್ಟರ್. ಗುಟ್ಕಾ ಒಂದು ಹೈ ಫೈಬರ್ ಇರುವ ವಿಟಮಿನ್ ಆಹಾರ. ಅಯ್ಯೋ ಒಂದು ನಿಮಿಷ, ವಿಡಿಯೋನ ಆಫ್ ಮಾಡಬೇಡಿ. ಐ ಆಮ್ ಜಸ್ಟ್ ಕಿಡಿಂಗ್. ಗುಟ್ಕಾ ಒಂದು ಪೌಷ್ಟಿಕ ಆಹಾರ ಆಗಿದ್ದರೆ ಇವತ್ತು ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಾರ್ಡುಗಳೇ ಇರುತ್ತಿರಲಿಲ್ಲ. ಡಾಕ್ಟರ್ಗಳು ಬೆಳಗ್ಗೆ 2 ಚಮಚ ಗುಟ್ಕಾ ತಿನ್ನಿ ಅಂತ ಪ್ರಿಸ್ಕ್ರಿಪ್ಷನ್ ಬರೀತಿದ್ದರು. ಆದರೆ ವಾಸ್ತವ ಏನು ಅಂದರೆ ಈ ಚಿಕ್ಕ ಪ್ಯಾಕೆಟ್ ಲಕ್ಷಾಂತರ ಜನರ ಆರೋಗ್ಯದ ಜೊತೆ ಆಟ ಆಡ್ತಿದೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ನಮ್ಮ ಭಾರತದ ಹಲವಾರು ಜನರ ದಿನಚರಿಯಲ್ಲಿ ಒಂದು ಭಾಗವಾಗಿರುವ ಗುಟ್ಕಾ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೇರವಾಗಿ ನೋಡೋಣ. ಯಾವುದೇ ಪಕ್ಷಪಾತವಿಲ್ಲದೆ ಮಾತಾಡೋಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಗುಟ್ಕಾ ನಿಷೇಧದ ಬಗ್ಗೆ ಆದೇಶ ಹೊರಡಿಸಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಆ ನಿರ್ಧಾರವನ್ನು ಹಿಂಪಡೆಯಲಾಯಿತು. ಇದರಿಂದ ಜನರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡವು. ಗುಟ್ಕಾ ಅಷ್ಟು ಅಪಾಯಕಾರಿ ಆದರೆ ಬ್ಯಾನ್ ಯಾಕೆ ಆಗುತ್ತಿಲ್ಲ? ಬ್ಯಾನ್ ಮಾಡಬೇಕಾದ್ರೆ ಮೊದಲು ಮಾರಾಟಕ್ಕೆ ಅವಕಾಶ ಕೊಟ್ಟಿದ್ದು ಯಾಕೆ? ಅಡಿಕೆ ಬೆಳೆಗಾರರ ಕತೆ ಏನು? ಸಣ್ಣ ಅಂಗಡಿಯವರ ಜೀವನದ ಮೇಲೆ ಪರಿಣಾಮ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ನಮ್ಮ ಈ ಒಂದು ವಿಡಿಯೋ. ಒಮ್ಮೆ ನಮ್ಮ ಊರಿನ ಕಿರಾಣಿ ಅಂಗಡಿಗೆ ಹೋಗಿ ನೋಡಿ. ಒಬ್ಬ ವ್ಯಕ್ತಿ ಹಾಲು ಕೊಳ್ಳೋಕೆ ಬರ್ತಾನೆ, ಇನ್ನೊಬ್ಬ ವ್ಯಕ್ತಿ ಬ್ರೆಡ್ ಕೊಳ್ಳೋಕೆ ಬರ್ತಾನೆ. ಆದರೆ ಮೂರನೇ ವ್ಯಕ್ತಿ ಬಂದು ಮೊದಲು ಕೇಳುವ ಪ್ರಶ್ನೆ ಅಂದರೆ, ಅಣ್ಣ ಆ ಚಿಕ್ಕ ಪ್ಯಾಕೆಟ್ ಇದೇನಾ ಅಂತ. ಅವನಿಗೆ ಹಾಲು ಇರದಿದ್ದರೂ ಪರವಾಗಿಲ್ಲ, ಆ ಚಿಕ್ಕ ಪ್ಯಾಕೆಟ್ ಇರಲೇಬೇಕು. ಇದು ಕೇವಲ ಹಾಸ್ಯವಲ್ಲ. ಹಲವರಿಗೆ ಗುಟ್ಕಾ ಒಂದು ಅಭ್ಯಾಸವಲ್ಲ, ದಿನನಿತ್ಯದ ಅಗತ್ಯವಾದ ವಸ್ತುವಾಗಿ ಮಾರ್ಪಟ್ಟಿದೆ. ಬೆಳಗ್ಗೆ ಎದ್ದ ಕೂಡಲೇ ಒಂದು ಪ್ಯಾಕೆಟ್, ಟೀ ಕುಡಿದ ಮೇಲೆ ಇನ್ನೊಂದು, ಊಟ ಆದಮೇಲೆ ಮತ್ತೊಂದು. ಕೆಲವರಿಗೆ ಮೊಬೈಲ್ ಚಾರ್ಜ್ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಜೇಬಿನಲ್ಲಿ ಗುಟ್ಕಾ ಪ್ಯಾಕೆಟ್ ಇರಲೇಬೇಕು. ಆದರೆ ಮೊದಲು ಒಂದು ಮೂಲಭೂತ ಪ್ರಶ್ನೆ ಏನು ಅಂದರೆ, ಈ ಗುಟ್ಕಾ ಅಂದರೆ ಏನು? ಬಹಳ ಜನರಿಗೆ ಅನಿಸುತ್ತೆ ಗುಟ್ಕಾ ಅಂದರೆ ಕೇವಲ ಅಡಿಕೆ ಮತ್ತು ತಂಬಾಕುಗಳ ಮಿಶ್ರಣ ಅಂತ. ಆದರೆ ವಾಸ್ತವದಲ್ಲಿ ಅದರಲ್ಲಿ ಅಡಿಕೆ, ತಂಬಾಕು, ಸುಣ್ಣ, ಸುವಾಸನೆಯ ರಾಸಾಯನಿಕಗಳು, ಸಿಹಿಕಾರಕಗಳು ಮತ್ತು ಹಲವು ರೀತಿಯ ಅಡಿಕ್ಟಿವ್ಗಳು ಸೇರಿರುತ್ತವೆ. ಈ ಎಲ್ಲವನ್ನ ಮಿಶ್ರಣ ಮಾಡಿ ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಅದಕ್ಕಾಗಿಯೇ ಕೆಲವರು ತಮಾಷೆಗೆ ಹೇಳ್ತಾರೆ, ಗುಟ್ಕಾ ಒಂದು ಸಣ್ಣ ಪ್ಯಾಕೆಟ್ ಅಲ್ಲ, ಅದು ಒಂದು ಮಿನಿ ಕೆಮಿಸ್ಟ್ರಿ ಲ್ಯಾಬ್ ಅಂತ. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟೊಂದು ಅಪಾಯ ಇದೆ ಅಂದರೂ ಜನ ಯಾಕೆ ತಿನ್ನುತ್ತಾರೆ? ಕಾರಣ ತುಂಬ ಸರಳ. ಗುಟ್ಕಾದಲ್ಲಿರುವ ನಿಕೋಟಿನ್ ಮೆದುಳಿನ ಮೇಲೆ ತಕ್ಷಣ ಪರಿಣಾಮ ಬೀರುತ್ತದೆ. ಕೆಲವು ನಿಮಿಷಗಳ ಮಟ್ಟಿಗೆ ವ್ಯಕ್ತಿಗೆ ರಿಲ್ಯಾಕ್ಸ್ ಆಗಿರುವ ಅನುಭವ ಬರುತ್ತದೆ. ಒತ್ತಡ ಕಡಿಮೆಯಾದ ಹಾಗೆ ಅನಿಸುತ್ತದೆ. ನಿದ್ರೆ ಓಡಿ ಹೋಗುತ್ತದೆ. ಕೆಲವರು ಇದನ್ನೇ ಎನರ್ಜಿ ಬಂದಿದೆ ಅಂತ ತಪ್ಪು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಜವಾದ ಶಕ್ತಿ ಅದಲ್ಲ. ಅದು ಕೆಲ ಸಮಯದ ಮಟ್ಟಿಗೆ ಮೆದುಳಿಗೆ ಸಿಗುವ ರಾಸಾಯನಿಕ ಪ್ರಭಾವ ಮಾತ್ರ. ಮೊಬೈಲ್ ಬ್ಯಾಟ್ರಿ 5% ಇದ್ದಾಗ ಪವರ್ ಸೇವಿಂಗ್ ಮೋಡ್ ಹಾಕಿದ ಹಾಗೆ ಫೋನ್ ಹೊಸದಾಗಿ ಚಾರ್ಜ್ ಆದ ಹಾಗೆ ಕಾಣಬಹುದು, ಆದರೆ ಬ್ಯಾಟ್ರಿ ಇನ್ನೂ ಖಾಲಿಯೇ ಇರುತ್ತದೆ. ಒಬ್ಬ ಆಟೋ ಡ್ರೈವರ್ ಹೇಳ್ತಿದ್ದ, ಸರ್ ಗುಟ್ಕಾ ಹಾಕ್ಕೊಂಡ್ರೆ ನಿದ್ದೆ ಬರಲ್ಲ. ಇನ್ನೊಬ್ಬ ಕೂಲಿ ಕಾರ್ಮಿಕ ಹೇಳ್ತಿದ್ದ, ಕೆಲಸ ಮಾಡೋಕ್ಕೆ ಜೋಶ್ ಬರುತ್ತೆ ಸರ್ ಅಂತ. ಆದರೆ ವೈದ್ಯರು ಹೇಳೋದು ಬೇರೆ. ಅದು ನಿಜವಾದ ಶಕ್ತಿಯಲ್ಲ, ದೇಹದ ಮೇಲೆ ರಾಸಾಯನಿಕ ಪ್ರಚೋದನೆ. ಅದೇ ಕಾರಣಕ್ಕೆ ಒಂದು ಬಾರಿ ಶುರು ಮಾಡಿದವರು ಮತ್ತೆ ಮತ್ತೆ ಬಳಸಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮೊದಲ ಬಾರಿಗೆ ಗುಟ್ಕಾ ತಿಂದಾಗ ಬಹಳ ಜನರಿಗೆ ತಲೆ ಸುತ್ತುತ್ತದೆ, ಕೆಮ್ಮು ಬರುತ್ತದೆ, ವಿಚಿತ್ರ ಅನುಭವ ಆಗುತ್ತದೆ. ಆದರೆ ಅದೇ ಕೆಲವು ದಿನಗಳ ನಂತರ ಅದೇ ದೇಹಕ್ಕೆ ಹೊಂದಿಕೊಳ್ಳುತ್ತದೆ. ನಂತರ ಆ ವ್ಯಕ್ತಿ ಹೇಳ್ತಾನೆ, ಗುಟ್ಕಾ ಇಲ್ಲದಿದ್ದರೆ ಏನೋ ಮಿಸ್ ಆದಂಗೆ ಆಗುತ್ತೆ ಸರ್ ಅಂತ. ಇದನ್ನೇ ಚಟ ಅಥವಾ ಅಡಿಕ್ಷನ್ ಅಂತಾರೆ. ಇನ್ನೊಂದು ಮುಖ್ಯ ಪ್ರಶ್ನೆ ಅಂದರೆ, ಗುಟ್ಕಾ ನಿಷೇಧದ ಮಾತು ಬಂದಾಗ ಯಾಕೆ ಅಷ್ಟೊಂದು ದೊಡ್ಡ ಚರ್ಚೆ ಶುರುವಾಗುತ್ತೆ? ಏಕೆಂದರೆ ಇದು ಕೇವಲ ಆರೋಗ್ಯದ ವಿಷಯವಲ್ಲ. ಇದರ ಹಿಂದೆ ರೈತರು ಇದ್ದಾರೆ, ಅಡಿಕೆ ಬೆಳೆಗಾರರು ಇದ್ದಾರೆ, ತಂಬಾಕು ಬೆಳೆಗಾರರು ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವೆ, ಲಕ್ಷಾಂತರ ಕಾರ್ಮಿಕರು ಇದ್ದಾರೆ, ಸಣ್ಣ ಅಂಗಡಿಯವರು ಇದ್ದಾರೆ, ಸರ್ಕಾರದ ತೆರಿಗೆಯ ಆದಾಯವೂ ಕೂಡ ಇದೆ. ಹೀಗಾಗಿ ಇದು ಕೇವಲ ಬ್ಯಾನ್ ಮಾಡಿಬಿಡಿ ಅಥವಾ ಬ್ಯಾನ್ ಮಾಡಬೇಡಿ ಅನ್ನುವಷ್ಟು ಸರಳವಾದ ವಿಷಯವಲ್ಲ. ಗುಟ್ಕಾದಿಂದ ಆರೋಗ್ಯದ ಮೇಲೆ ನಿಜವಾಗಿಯೂ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತವೆ? ಬಾಯಿ ಕ್ಯಾನ್ಸರ್ ಜೊತೆಗೆ ಇದರ ಸಂಬಂಧ ಏನು? ಅಡಿಕೆ ಬೆಳೆಗಾರರು ಯಾಕೆ ನಿಷೇಧಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ? ಸರ್ಕಾರಕ್ಕೆ ಇದರಿಂದ ಎಷ್ಟು ಲಾಭ, ಎಷ್ಟು ನಷ್ಟ? ಕೊನೆಗೆ ಸರ್ಕಾರದ ನಿರ್ಧಾರ ಸರಿಯೇ ತಪ್ಪೇ? ಇದೆಲ್ಲದರ ಬಗ್ಗೆ ನೇರವಾಗಿ ಯಾವುದೇ ಭಾವನಾತ್ಮಕ ಡ್ರಾಮಾ ಇಲ್ಲದೆ ವಾಸ್ತವಾಂಶಗಳೊಂದಿಗೆ ಈಗ ಮಾತಾಡೋಣ. ಮುಂದಿನ ಭಾಗಕ್ಕೆ ಹೋಗೋಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾವು ಮಾಡುವ ವಿಡಿಯೋಗಳು ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ.
ನೀವು ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗ್ತಿದೆ ಅಂತ. ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅಂತ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ, ನಾವು ಸಾಧ್ಯವಾದಷ್ಟು ಆ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇವೆ. ಈಗ ಮುಂದೆ ನೋಡೋಣ. ಇಷ್ಟೊತ್ತು ನಾವು ಗುಟ್ಕಾ ಅಂದರೆ ಏನು, ಜನರಿಗೆ ಹೇಗೆ ಚಟವಾಗುತ್ತದೆ ಮತ್ತು ಅದರ ಹಿಂದೆ ಎಷ್ಟು ದೊಡ್ಡ ಉದ್ಯಮ ಇದೆ ಎನ್ನುವುದನ್ನು ನೋಡಿದ್ವಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಗುಟ್ಕಾ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ? ನಮ್ಮಲ್ಲಿ ಕೆಲವರು ಒಂದು ಮಾತು ಹೇಳ್ತಾರೆ, ನಮ್ಮ ತಾತ 40 ವರ್ಷ ಗುಟ್ಕಾ ತಿಂದರು, ಅವರಿಗೆ ಏನೂ ಆಗಲಿಲ್ಲ. ಅದೇ ರೀತಿ ಇನ್ನೊಬ್ಬರು ಹೇಳ್ತಾರೆ, ನನ್ನ ಅಜ್ಜ ದಿನಕ್ಕೆ 2 ಪ್ಯಾಕೆಟ್ ತಿನ್ನುತ್ತಿದ್ದ, 90 ವರ್ಷ ಬದುಕಿದರು ಅಂತ. ಆದರೆ ಸ್ನೇಹಿತರೆ, ಒಂದು ವ್ಯಕ್ತಿ ಏನೂ ಆಗಲಿಲ್ಲ ಎಂದರೆ ಎಲ್ಲರಿಗೂ ಏನೂ ಆಗೋದಿಲ್ಲ ಅನ್ನುವುದು ತಪ್ಪು. ಒಬ್ಬ ವ್ಯಕ್ತಿ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿಕೊಂಡು ಸುರಕ್ಷಿತವಾಗಿ ಮನೆಯನ್ನು ತಲುಪುತ್ತಾನೆ ಅಂದರೆ ನಾವೆಲ್ಲ ಹೆಲ್ಮೆಟ್ ಹಾಕದೇ ಇರೋಕ್ಕೆ ಆಗುತ್ತಾ? ಹಾಗೆಯೇ ಇಲ್ಲಿ ಕೂಡ ಗುಟ್ಕಾ ಸೇವನೆಯಿಂದ ಸಾಮಾನ್ಯವಾಗಿ ಬಾಯಿ ಹುಣ್ಣು, ಹಲ್ಲಿನ ಸಮಸ್ಯೆ, ಒಸಡು ಹಾಳಾಗುವುದು, ಬಾಯಿ ತೆರೆಯಲು ಕಷ್ಟವಾಗುವುದು ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲು ಚಿಕ್ಕ ಸಮಸ್ಯೆ ಅನಿಸುತ್ತದೆ, ಆದರೆ ಹಲವರು ಅದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಅಯ್ಯೋ ಅದು ಏನೂ ಆಗಲ್ಲ, 2 ದಿನದಲ್ಲಿ ಸರಿ ಹೋಗುತ್ತೆ ಅಂತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದೇ ದೊಡ್ಡ ಆರೋಗ್ಯ ಸಮಸ್ಯೆಗಳಾಗಿ ಕಾಣಬಹುದು. ನಮ್ಮ ಊರಿನಲ್ಲಿ ಒಂದು ಕಾಮನ್ ದೃಶ್ಯ ಯಾವಾಗಲೂ ಇರುತ್ತೆ. ರಸ್ತೆ ಬದಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಬಾಯಿ ತುಂಬ ಗುಟ್ಕಾ ಹಾಕ್ಕೊಂಡು. ಯಾರಾದರೂ ಮಾತನಾಡಲು ಬಂದರೆ ಓ ಅಂತಾನೆ. ಮೊದಲು ಅವರಿಗೆ ಮಾತಾಡ್ತಾ ಇದ್ದಾರೋ ಅಥವಾ ಹೊಸ ಭಾಷೆಯನ್ನು ಕಂಡುಹಿಡಿದಿದ್ದಾರೋ ಅಂತ ಗೊತ್ತಾಗುವುದೇ ಇಲ್ಲ. ಹಾಸ್ಯವಾಗಿ ಹೇಳಿದರೂ ಇದು ನಿಜ. ನಿರಂತರ ಬಳಕೆಯಿಂದ ಬಾಯಿಯ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಆದರೆ ಈಗ ಇನ್ನೊಂದು ಕಡೆ ನೋಡೋಣ. ಗುಟ್ಕಾ ನಿಷೇಧ ಅಂದರೆ ಅಡಿಕೆ ಬೆಳೆಗಾರರಿಗೆ ಏನು ಪರಿಣಾಮ? ಇದು ತುಂಬ ಸೂಕ್ಷ್ಮ ವಿಷಯ. ಕರ್ನಾಟಕ ಭಾರತದ ಪ್ರಮುಖ ಅಡಿಕೆ ಉತ್ಪಾದಕ ರಾಜ್ಯಗಳಲ್ಲಿ ಒಂದು. ಸಾವಿರಾರು ಕುಟುಂಬಗಳು ಅಡಿಕೆ ಕೃಷಿ ಮೇಲೆ ಅವಲಂಬಿತವಾಗಿವೆ. ಅವರ ದೃಷ್ಟಿಯಲ್ಲಿ ನೋಡಿದರೆ ಅವರು ಕೇಳುವ ಪ್ರಶ್ನೆಯೇ ಬೇರೆ. ನಾವು ಕಾನೂನುಬದ್ಧವಾಗಿ ಅಡಿಕೆ ಬೆಳೆದಿದ್ದೇವೆ, ಕೆಲವರು ದುರುಪಯೋಗ ಮಾಡುತ್ತಿದ್ದಾರೆ ಅಂತ ನಮ್ಮ ಉತ್ಪನ್ನಕ್ಕೆ ಯಾಕೆ ಹೊಡೆತ? ಈ ಪ್ರಶ್ನೆಯಲ್ಲೂ ಅರ್ಥ ಇದೆ. ಏಕೆಂದರೆ ಅಡಿಕೆ ಅಂದರೆ ಗುಟ್ಕಾ ಮಾತ್ರ ಅಲ್ಲ, ಅದು ಹಲವಾರು ಸಾಂಪ್ರದಾಯಿಕ ಬಳಕೆಗಳಲ್ಲಿಯೂ ಇದೆ. ಇನ್ನೊಂದು ಕಡೆ ಸಣ್ಣ ಅಂಗಡಿಯವರು. ಒಂದು ಟೀ ಅಂಗಡಿ ಅಥವಾ ಒಂದು ಪೆಟ್ಟಿಗೆ ಅಂಗಡಿಗೆ ಹೋಗಿ ನೋಡಿ, ಕೆಲವೊಮ್ಮೆ ಚಾಕ್ಲೇಟ್ಗಿಂತ ಹೆಚ್ಚು ಮಾರಾಟವಾಗುವುದೇ ಈ ಚಿಕ್ಕ ಪ್ಯಾಕೆಟ್ಗಳು. ಒಂದು ಸಣ್ಣ ಅಂಗಡಿಯವನನ್ನು ಕೇಳಿದರೆ ಅವನು ಹೀಗೆ ಹೇಳಬಹುದು, ಸರ್, ಕೆಲವರು ಹಾಲು ತೆಗೆದುಕೊಳ್ಳುವುದನ್ನು ಮರೆತರು, ಗುಟ್ಕಾ ತೆಗೆದುಕೊಳ್ಳುವುದನ್ನು ಮಾತ್ರ ಮರೆಯೋಲ್ಲ. ನಮ್ಮ ಅಂಗಡಿಯಲ್ಲಿ ಹಾಲ್ಗಿಂತ ಹೆಚ್ಚು ಗುಟ್ಕಾನೇ ಸೇಲ್ ಆಗುತ್ತೆ ಅಂತ. ಇದರಿಂದ ಅವರಿಗೆ ದಿನನಿತ್ಯ ಆದಾಯ ಬರುತ್ತೆ. ಹೀಗಾಗಿ ನಿಷೇಧ ಅಂದರೆ ಅವರಿಗೂ ಚಿಂತೆ. ಈಗ ಸರ್ಕಾರದ ದೃಷ್ಟಿಕೋನದಿಂದ ಒಮ್ಮೆ ನೋಡೋಣ. ಒಂದು ಕಡೆ ಸಾರ್ವಜನಿಕರ ಆರೋಗ್ಯ, ಇನ್ನೊಂದು ಕಡೆ ಆದಾಯ, ಇನ್ನೊಂದು ಕಡೆ ರೈತರು, ಮತ್ತೊಂದು ಕಡೆ ಸಣ್ಣ ಸಣ್ಣ ವ್ಯಾಪಾರಿಗಳು. ಈ 4 ಸಮತೋಲನ ಮಾಡುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿಯೇ ಇಂಥ ನಿರ್ಧಾರಗಳು ಹಲವಾರು ಬಾರಿ ಚರ್ಚೆ, ವಿರೋಧ ಮತ್ತು ಕಾನೂನು ಹೋರಾಟಕ್ಕೆ ಕಾರಣವಾಗುತ್ತವೆ. ಇಲ್ಲಿ ಒಂದು ಪ್ರಶ್ನೆ ಹಲವರು ಕೇಳುತ್ತಾರೆ, ಸರ್ಕಾರ ತಂಬಾಕು ಬೆಳೆಯಲು ಅನುಮತಿ ಕೊಡುತ್ತದೆ, ಮತ್ತೆ ಅದನ್ನೇ ಬ್ಯಾನ್ ಮಾಡಲು ಯಾಕೆ ಯೋಚಿಸುತ್ತದೆ? ಈ ಪ್ರಶ್ನೆ ಕೇಳಲು ಸರಳವಾಗಿದ್ದರೂ ಉತ್ತರ ಸಂಕೀರ್ಣವಾಗಿದೆ. ಯಾಕೆಂದರೆ ಕೃಷಿ, ಉದ್ಯೋಗ, ತೆರಿಗೆ, ಸಾರ್ವಜನಿಕರ ಆರೋಗ್ಯ ಇವೆಲ್ಲದಕ್ಕೂ ಒಂದಕ್ಕೊಂದು ಜೋಡಿಕೊಂಡಿವೆ. ಒಂದು ನಿರ್ಧಾರ ತೆಗೆದುಕೊಂಡರೆ ಅದರ ಪರಿಣಾಮ ಸಾವಿರಾರು ಜನರ ಮೇಲೆ ಬೀಳಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ದಿನಕ್ಕೆ 20 ರೂಪಾಯಿ ಗುಟ್ಕಾ ತಿನ್ನುತ್ತಾನೆ. ಅವನಿಗೆ ಅದು ದೊಡ್ಡ ಖರ್ಚು ಅನಿಸೋದಿಲ್ಲ, 20 ರೂಪಾಯಿ ತಾನೆ ಅಂತ ಅಂದುಕೊಳ್ತಾನೆ. ಆದರೆ ತಿಂಗಳಿಗೆ 600 ರೂಪಾಯಿ, ವರ್ಷಕ್ಕೆ 7,200 ರೂಪಾಯಿ, ಅದೇ 10 ವರ್ಷಗಳಿಗೆ 72,000 ರೂಪಾಯಿ ಆಗುತ್ತೆ. ಅದನ್ನು ಲೆಕ್ಕ ಹಾಕಿದ ಮೇಲೆ ಅವನೇ ಶಾಕ್ ಆಗ್ತಾನೆ, ಅಯ್ಯೋ ನಾನು ಬೈಕ್ ಡೌನ್ ಪೇಮೆಂಟನ್ನು ಬಾಯಿಗೆ ಹಾಕಿದ್ದೇನೆ ಅಂತ ತಲೆಯನ್ನು ಚಚ್ಚಿಕೊಳ್ತಾನೆ. ಆದರೆ ಸ್ನೇಹಿತರೆ, ಈ ವಿಡಿಯೋ ಉದ್ದೇಶ ಯಾರನ್ನ ತಪ್ಪಿತಸ್ಥರನ್ನಾಗಿ ತೋರಿಸುವುದು ಅಲ್ಲ, ಗುಟ್ಕಾ ತಿನ್ನುವವರನ್ನೂ ಅಲ್ಲ, ಅಡಿಕೆ ಬೆಳೆಗಾರರನ್ನೂ ಅಲ್ಲ, ವ್ಯಾಪಾರಿಗಳನ್ನೂ ಅಲ್ಲ, ಸರ್ಕಾರವನ್ನು ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ದೃಷ್ಟಿಕೋನ ಇರುತ್ತದೆ. ಒಬ್ಬ ರೈತನಿಗೆ ಇದು ಜೀವನೋಪಾಯ, ಒಬ್ಬ ವ್ಯಾಪಾರಿಗೆ ಇದು ಆದಾಯ, ಒಬ್ಬ ಗ್ರಾಹಕನಿಗೆ ಇದು ಅಭ್ಯಾಸ, ಒಬ್ಬ ವೈದ್ಯನಿಗೆ ಇದು ಆರೋಗ್ಯ ಸಮಸ್ಯೆ, ಒಂದು ಸರ್ಕಾರಕ್ಕೆ ಇದು ಆಡಳಿತದ ಸವಾಲು. ಆದ್ದರಿಂದ ಈ ವಿಷಯವನ್ನು ಕಪ್ಪು ಬಿಳುಪು ರೀತಿಯಲ್ಲಿ ನೋಡುವುದಕ್ಕಿಂತ ಎಲ್ಲ ಆಯಾಮಗಳಿಂದ ನೋಡುವುದು ಮುಖ್ಯ. ಕೊನೆಯಲ್ಲಿ ಒಂದು ಪ್ರಶ್ನೆ ನಿಮಗಾಗಿ. ಒಂದು ವಸ್ತು ಜನರಿಗೆ ಉದ್ಯೋಗ ಕೊಡುತ್ತಿದ್ದರೂ ಆರೋಗ್ಯಕ್ಕೆ ಹಾನಿಕಾರವಾಗಿದ್ದರೆ ಏನು ಮಾಡಬೇಕು? ಸಂಪೂರ್ಣ ನಿಷೇಧವೇ, ಕಟ್ಟುನಿಟ್ಟಿನ ನಿಯಂತ್ರಣವೇ, ಅಥವಾ ಜನರಲ್ಲಿ ಜಾಗೃತಿ ಮೂಡಿಸುವುದೇ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ಚಿಕ್ಕ ಪ್ಯಾಕೆಟ್ನ ಕತೆ ಕೇವಲ ಗುಟ್ಕಾದ ಕತೆ ಅಲ್ಲ, ಅದು ಆರೋಗ್ಯ, ಆರ್ಥಿಕತೆ, ಕೃಷಿ, ರಾಜಕೀಯ ಮತ್ತು ಸಮಾಜದ ಕಥೆಯೂ ಹೌದು. ಗುಟ್ಕಾ ಬ್ಯಾನ್ ಮಾಡಿದರೆ ಸಮಸ್ಯೆ ಮುಗೀತಾ ಅಥವಾ ಹೊಸ ಸಮಸ್ಯೆ ಶುರುವಾಗುತ್ತಾ ಅಂತ ಈಗ ನೋಡೋಣ.
ಸ್ನೇಹಿತರೆ, ಈಗ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ನಾಳೆ ಬೆಳಗ್ಗೆ ಸರ್ಕಾರ ಘೋಷಣೆ ಮಾಡಿತು ಅಂತ ಊಹಿಸಿಕೊಳ್ಳಿ. ಇಂದಿನಿಂದ ರಾಜ್ಯಾದ್ಯಂತ ಗುಟ್ಕಾ ಸಂಪೂರ್ಣ ನಿಷೇಧ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಾಮೆಂಟ್ ಹಾಕ್ತಾರೆ, ಸೂಪರ್ ನಿರ್ಧಾರ. ಇನ್ನು ಕೆಲವರು ಹೇಳ್ತಾರೆ, ಇದು ಜನರ ಸ್ವಾತಂತ್ರ್ಯದ ಮೇಲೆ ದಾಳಿ. ಆದರೆ ನಿಜವಾಗಿಯೂ ನೆಲಮಟ್ಟದಲ್ಲಿ ಏನಾಗಬೇಕು? ನಮ್ಮ ಭಾರತದಲ್ಲಿ ಒಂದು ಹಳೆಯ ಮಾತಿದೆ, ಯಾವ ವಸ್ತುಗೆ ಬೇಡಿಕೆ ಇದ್ದರೆ ಅದರ ಮಾರಾಟಗಾರ ಖಂಡಿತ ಸಿಗುತ್ತಾನೆ ಅಂತ. ಒಂದು ವಸ್ತುವಿನ ಮೇಲೆ ಜನರಿಗೆ ಹೆಚ್ಚು ಬೇಡಿಕೆ ಇದ್ದಾಗ ಕೇವಲ ನಿಷೇಧ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ಯಾಕೆಂದರೆ ಚಟವನ್ನು ಕಾನೂನಿಂದ ನಿಲ್ಲಿಸುವುದು ಸುಲಭ, ಆದರೆ ಮನಸ್ಸಿನಿಂದ ನಿಲ್ಲಿಸುವುದು ತುಂಬ ಕಷ್ಟ. ಒಬ್ಬ ವ್ಯಕ್ತಿ 15 ವರ್ಷಗಳಿಂದ ಗುಟ್ಕಾ ತಿನ್ನುತ್ತಿದ್ದಾನೆ ಅಂತ ಅಂದುಕೊಳ್ಳಿ. ಬೆಳಗ್ಗೆ ಎದ್ದು ಕೂಡಲೇ ಒಂದು ಪ್ಯಾಕೆಟ್, ಊಟ ಆದ ಮೇಲೆ ಮತ್ತೊಂದು ಪ್ಯಾಕೆಟ್, ಸ್ನೇಹಿತರ ಜೊತೆಗೆ ಕೂತಾಗ ಇನ್ನೊಂದು ಪ್ಯಾಕೆಟ್. ಇಂತಹ ವ್ಯಕ್ತಿ ನಾಳೆಯಿಂದ ಸಂಪೂರ್ಣ ಬಿಡು ಅಂದರೆ ಸುಲಭವಾಗುತ್ತದೆಯೇ? ಖಂಡಿತ ಇಲ್ಲ. ಅವನ ದೇಹ ಮತ್ತು ಮನಸ್ಸು ಎರಡೂ ಅದಕ್ಕೆ ಹೊಂದಿಕೊಂಡಿರುತ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ, ಒಬ್ಬ ಅಣ್ಣ ದಿನಕ್ಕೆ 10 ಪ್ಯಾಕೆಟ್ ಗುಟ್ಕಾ ತಿನ್ನುತ್ತಿದ್ದ. ಅವನ ಹೆಂಡತಿ ಒಂದು ದಿನ ಕೋಪದಲ್ಲಿ ಎಲ್ಲ ಪ್ಯಾಕೆಟ್ಗಳನ್ನು ಕಸದ ಬುಟ್ಟಿಗೆ ಹಾಕಿಬಿಟ್ಟಳು. ಅಣ್ಣ ಹೇಳಿದ, ಸರಿ ಬಿಡು, ಇನ್ಮುಂದೆ ತಿನ್ನೋದಿಲ್ಲ ಅಂತ. ಮನೆಯಲ್ಲಿ ಎಲ್ಲರೂ ಖುಷಿ. ಆದರೆ ಅರ್ಧ ಗಂಟೆಯ ನಂತರ ಟಿವಿ ರಿಮೋಟ್ ಕೆಳಗೆ ಹುಡುಕಿದ, ಅಲ್ಮಾರಿಯಲ್ಲಿ ಹುಡುಕಿದ, ಬೈಕ್ ಡಿಕ್ಕಿಯಲ್ಲಿ ಹುಡುಕಿದ. ಕೊನೆಗೆ ಹಳೆಯ ಜೇಬ್ ಶರ್ಟ್ನಲ್ಲಿ ಅರ್ಧ ಪ್ಯಾಕೆಟ್ ಸಿಕ್ಕಿತು. ಆಗ ಅವನ ಖುಷಿಯನ್ನು ನೋಡಬೇಕಿತ್ತು. ಅವನಿಗೆ ಲಾಟ್ರಿ ಹೊಡೆದಂಗೆ ಆಗಿದ್ದ. ಇದೇ ಚಟದ ಶಕ್ತಿ. ಮನುಷ್ಯ ಎಷ್ಟೇ ಗಟ್ಟಿ ಮನಸ್ಸು ಮಾಡಿದರೂ ಚಟದ ಮುಂದೆ ಶರಣಾಗಲೇಬೇಕು. ಅದಕ್ಕಾಗಿಯೇ ತಜ್ಞರು ಹೇಳುತ್ತಾರೆ, ಸಮಸ್ಯೆಯ ಮೂಲವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ನಿಷೇಧ ಮಾಡಿದರೆ ಪೂರ್ಣ ಪರಿಹಾರ ಸಿಗುವುದಿಲ್ಲ. ಜಾಗೃತಿ, ಶಿಕ್ಷಣ, ಆರೋಗ್ಯ ಸೇವೆಗಳು ಮತ್ತು ಪರ್ಯಾಯ ಅಭ್ಯಾಸಗಳು ಕೂಡ ಬೇಕಾಗುತ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಎಂದರೆ, ಗುಟ್ಕಾ ತಿನ್ನುವವರೆಲ್ಲ ಕೆಟ್ಟವರಾ? ಖಂಡಿತ ಇಲ್ಲ. ಬಹಳ ಜನರ ಕೆಲಸದ ಒತ್ತಡ, ಸ್ನೇಹಿತರ ಪ್ರಭಾವ ಅಥವಾ ಕುತೂಹಲದಿಂದ ಆರಂಭಿಸಿರುತ್ತಾರೆ. ಮೊದಲು ಒಂದು ಬಾರಿ ಟ್ರೈ ಮಾಡಿರುತ್ತಾರೆ, ನಂತರ ಅದು ದಿನನಿತ್ಯದ ಅಭ್ಯಾಸವಾಗಿ ಬದಲಾಗಿರುತ್ತದೆ. ಹೀಗಾಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ವ್ಯಕ್ತಿಯನ್ನ ಅಲ್ಲ. ಇವತ್ತು ಹಲವಾರು ಯುವಕರು ಒಂದು ಮಾತು ಹೇಳುತ್ತಾರೆ, ಒಂದು ಪ್ಯಾಕೆಟ್ ತಿಂದರೆ ಏನಾಗುತ್ತೆ ಅಂತ. ಆದರೆ ಇದೇ ಪ್ರಶ್ನೆಯನ್ನು ಲಕ್ಷಾಂತರ ಜನರು ಹಲವಾರು ವರ್ಷಗಳಿಂದ ಕೇಳುತ್ತಿದ್ದಾರೆ. ಒಂದು ಹನಿ ಮಳೆಯಿಂದ ಪ್ರವಾಹ ಆಗಲ್ಲ, ಆದರೆ ಲಕ್ಷಾಂತರ ಹನಿಗಳು ಸೇರಿದಾಗ ಒಂದು ನದಿ ಉಕ್ಕಿ ಹರಿಯುತ್ತದೆ. ಹಾಗೆಯೇ ಒಂದು ಅಭ್ಯಾಸವು ನಿಧಾನವಾಗಿ ದೊಡ್ಡ ಪರಿಣಾಮವನ್ನು ತರುತ್ತದೆ. ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಒಬ್ಬ ವ್ಯಕ್ತಿ ದಿನಕ್ಕೆ 200 ರೂಪಾಯಿ ಪೆಟ್ರೋಲ್ ಹಾಕಿದರೆ ಅವನಿಗೆ ಖರ್ಚು ಗೊತ್ತಾಗುತ್ತದೆ. ಆದರೆ ದಿನಕ್ಕೆ 20ರಿಂದ 30 ರೂಪಾಯಿ ಗುಟ್ಕಾ ತಿಂದರೆ ಅದು ಖರ್ಚೇ ಅನಿಸುವುದಿಲ್ಲ. ಏಕೆಂದರೆ ಅದು ಚಿಕ್ಕ ಮೊತ್ತ, ಆದರೆ ಚಿಕ್ಕ ಚಿಕ್ಕ ಹನಿಗಳು ಸೇರಿ ದೊಡ್ಡ ಸಮುದ್ರವಾಗುತ್ತವೆ. ಸ್ನೇಹಿತರೆ, ಈ ಚರ್ಚೆಯ ಉದ್ದೇಶ ಯಾರ ಮೇಲೆ ಬೆರಳು ತೋರಿಸುವುದೂ ಅಲ್ಲ, ಒಂದು ವಿಷಯದ ಎಲ್ಲ ಮುಖಗಳನ್ನು ನೋಡುವುದು. ಒಂದು ಕಡೆ ಆರೋಗ್ಯ, ಇನ್ನೊಂದು ಕಡೆ ಉದ್ಯೋಗ, ಮತ್ತೊಂದು ಕಡೆ ರೈತರು, ಇನ್ನೊಂದು ಕಡೆ ವೈಯಕ್ತಿಕ ಸ್ವಾತಂತ್ರ್ಯ. ಈ ಎಲ್ಲದರ ಮಧ್ಯೆ ಸಮತೋಲನ ಹುಡುಕುವುದು ಸಮಾಜದ ದೊಡ್ಡ ಸವಾಲು. ಕೊನೆಗೆ ಒಂದು ನೇರ ಪ್ರಶ್ನೆ, ಗುಟ್ಕಾ ನಿಷೇಧ ಸರಿಯೇ? ಅಥವಾ ಜನರಲ್ಲಿ ಜಾಗೃತಿ ಮೂಡಿಸುವುದು ಸರಿಯೇ? ಅಥವಾ ಇವೆರಡೂ ಒಟ್ಟಿಗೆ ನಡೆಯಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏಕೆಂದರೆ ಈ ವಿಷಯ ಕೇವಲ ಸರ್ಕಾರದ ವಿಷಯವಲ್ಲ, ಇದು ನಮ್ಮ ಸಮಾಜದ, ನಮ್ಮ ಕುಟುಂಬದ, ನಮ್ಮ ಮುಂದಿನ ಪೀಳಿಗೆಯ ವಿಷಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗುಟ್ಕಾವನ್ನು ಒಂದು ಕಡೆಯಿಂದ ಮಾತ್ರ ನೋಡಲಿಲ್ಲ. ಅದರ ಆರೋಗ್ಯದ ಪರಿಣಾಮಗಳು, ಜನರಿಗೆ ಆಗಿರುವ ಚಟ, ರೈತರ ಜೀವನೋಪಾಯ, ಸಣ್ಣ ವ್ಯಾಪಾರಿಗಳ ಆದಾಯ, ಸರ್ಕಾರದ ನೀತಿಗಳು ಮತ್ತು ನಿಷೇಧದ ಹಿಂದಿರುವ ಕಾರಣಗಳು, ಹೀಗೆ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಆದ್ದರಿಂದ ಈ ವಿಷಯವನ್ನು ಭಾವನೆಗಳಿಂದಲ್ಲ, ವಾಸ್ತವಾಂಶಗಳಿಂದ ನೋಡಬೇಕಾಗಿದೆ. ಕೊನೆಗೆ ಗುಟ್ಕಾ ನಿಷೇಧ ಒಳ್ಳೆಯದೋ ಕೆಟ್ಟದೋ ಎನ್ನುವುದಕ್ಕಿಂತ ಮುಖ್ಯವಾದ ಪ್ರಶ್ನೆ ಏನೆಂದರೆ, ನಾವು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು? ನಿಷೇಧ, ನಿಯಂತ್ರಣ, ಜಾಗೃತಿ ಅಥವಾ ಇವೆಲ್ಲದರ ಸಮತೋಲನವೇ ಸರಿಯಾದ ಪರಿಹಾರವೇ ಎಂಬುದು ಸಮಾಜ ಮತ್ತು ಸರ್ಕಾರ ಒಟ್ಟಾಗಿ ನಿರ್ಧರಿಸಬೇಕಾಗಿದೆ. ಈ ವಿಡಿಯೋ ಉದ್ದೇಶ ಯಾರನ್ನ ದೂಷಿಸುವುದು ಅಲ್ಲ, ಯಾರನ್ನ ಬೆಂಬಲಿಸಲು ಕೂಡ ಅಲ್ಲ. ಕೇವಲ ಒಂದು ವಿಷಯದ ಎಲ್ಲ ಮುಖಗಳನ್ನು ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಮಾತ್ರ. ಅಂತಿಮವಾದ ನಿರ್ಧಾರ ನಿಮ್ಮದು. ಒಂದು ಚಿಕ್ಕ ಗುಟ್ಕಾ ಪ್ಯಾಕೆಟ್ ಕೇವಲ ಬಾಯಲ್ಲಿ ಕರಗುವುದಿಲ್ಲ, ಅದು ಆರೋಗ್ಯ, ಆರ್ಥಿಕತೆ, ಕೃಷಿ, ರಾಜಕೀಯ ಮತ್ತು ಸಮಾಜದ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಗುಟ್ಕಾ ನಿಷೇಧ ಸರಿಯಾದ ನಿರ್ಧಾರವೇ ಅಥವಾ ಬೇರೆ ಪರಿಹಾರ ಬೇಕೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಮಾಡಿದರೂ ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋವನ್ನು ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಸಾಧ್ಯವಾದಷ್ಟು ಆ ವಿಡಿಯೋವನ್ನು ಮಾಡಲು ಪ್ರಯತ್ನಿಸುತ್ತೇವೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.